ನಮಸ್ತೆ. 2/8/2024 ಶುಕ್ರವಾರ ಕೃಷ್ಣ ಪಕ್ಷ. ಇವತ್ತು ತ್ರಯೋದಶಿ ತಿಥಿ, ಅಂದರೆ 3:26:51 ಇದು ಮಧ್ಯಾಹ್ನದವರೆಗೂ. ನಾನು ಹೇಳಿದೆ ನನ್ನೇ ನಾವು ಮಾತಾಡಿದಾಗ, ಅಂದರೆ ಅಮಾವಾಸ್ಯೆಯ ಎಫೆಕ್ಟು ಸ್ವಲ್ಪ ಇರುತ್ತೆ ಅಂತ. ಇವತ್ತು ತ್ರಯೋದಶಿ ಆದ ನಂತರ ಚತುರ್ದಶಿ ಬರುತ್ತದೆ ಅಂತಂದರೆ ಮಧ್ಯಾಹ್ನ 3:26:51 ಆ ರೀತಿ ಇರುತ್ತದೆ. ಆಮೇಲೆ ಚತುರ್ದಶಿ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಅಂತಂದರೆ 3ನೇ ತಾರೀಕು 3:50:46 ಚತುರ್ದಶಿ ಇದೆ. ಆ ನಂತರನೇ ನಾವು ಹೇಳಿದಂತೆ ಅಮಾವಾಸ್ಯೆ ಬರೋದು. ಅದರದ್ದು ಕರಗಳು ಅಂದರೆ ಅದರ ಅಪಾಯಗಳು ಫುಲ್ ಬರುತ್ತದೆ ಅಂತ ನಾನು ಇದನ್ನು ಫಸ್ಟೇ ಹೇಳಿದೆ. ಇದು ಏನು ಮಾಡುತ್ತೆ ಅಂತಂದರೆ ಭೂಮಿಯ ಮೇಲೆ, ಕಲ್ಲಿನ ಮೇಲೆ, ನೀರಿನ ಮೇಲೆ ತನ್ನ ಪ್ರಭಾವವನ್ನು ತೋರಿಸುತ್ತೆ ಅಂತ ಇದನ್ನು ಫಸ್ಟೇ ಹೇಳಿದೆ. ನೀವು ನೋಡಿ, ಈಗ ಎಲ್ಲ ಕಡೆಯೂ ಕೆಲವು ಕಡೆ ಎಲ್ಲ ಆಗಿದೆ. ಇದು ನಾನು ಹೇಳಿದೆ ಅಂತ ಹೇಳೋಕೆ ಬರಲಿಲ್ಲ, ಇದು ಪ್ರಕೃತಿಮಯ. ಆ ರೀತಿಯಾಗಿ ಇದರ ಎಫೆಕ್ಟ್ ಇದೆ ಅಂತ, ಅಮಾವಾಸ್ಯೆ ಇದೆ ಅಂತ. ಹಾಗಾಗಿ ಈ ಅಮಾವಾಸ್ಯೆ ಅಷ್ಟು ಎಫೆಕ್ಟ್ ಇತ್ತು ಅಂತ ಇದನ್ನು ಗಮನಿಸಿ ನೋಡಿ ಗೊತ್ತಾಗ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ನಕ್ಷತ್ರ ಆರುದ್ರ, ಶಿವನ ನಕ್ಷತ್ರ, ಮನುಷ್ಯ ಗಣ. ಇದು ಬೆಳಗ್ಗೆಯಿಂದ ಅಂದರೆ 6:05 10:58:37 ಆ ನಂತರ ಬರೋದು ಪುನರ್ವಸು ನಕ್ಷತ್ರ. ಪುನರ್ವಸು ದೇವಗಣ, ಇದು ಗುರುವಿನ ನಕ್ಷತ್ರ. ಆರುದ್ರ ನಕ್ಷತ್ರ ಇರುವವರೆಗೂ ಸಿದ್ಧಿಯು ಧನ ಪ್ರಾಪ್ತಿಯೂ ಇದೆ. ಆದರೆ ಪುನರ್ವಸು ನಕ್ಷತ್ರ ಬಂದ ನಂತರ ಧನಹಾನಿ ಇರುತ್ತದೆ. ಹಂಗಾಗಿ ಹಣಕಾಸಿನ ವಿಷಯ 10:59 ನಂತರ, ಅಂದರೆ ಹೆಚ್ಚು ಕಮ್ಮಿ 11 ಗಂಟೆಯಿಂದ ಇಟ್ಕೊಳ್ಳಿ, ಬೆಳಗ್ಗೆ 11 ಗಂಟೆ ಮೇಲೆ ಹಣಕಾಸಿನ ವ್ಯವಹಾರ ಮಾಡುವಂಥದ್ದು ಸರಿಯಾಗಿಲ್ಲ. ನಷ್ಟಗಳನ್ನು ಅಥವಾ ತೊಂದರೆಗಳನ್ನು ಕೊಟ್ಟುಬಿಡುತ್ತದೆ. ಎಚ್ಚರವಾಗಿರಿ. ಹಂಗಾಗಿ ಏನಿದ್ರೂ 10:59 ಒಳಗಡೆ ನಿಮ್ಮ ವ್ಯವಹಾರಗಳನ್ನು ಮುಗಿಸಬೇಕು, ಹಣಕಾಸು ಸಂಬಂಧಪಡುವಂಥದ್ದು. ಅದರಲ್ಲೂ ನಾವು ಕೊಡುವ ಒಳ್ಳೆಯ ಟೈಮಲ್ಲಿ ನೋಡಿ ಮುಗಿಸ್ಕೊಡಿ. ಮತ್ತಷ್ಟು ವಿಶೇಷಕ್ಕೆ ಬರೋಣ. ಇವತ್ತಿನ ದಿನ ಪ್ರಕಾರ ರಾಶಿ ಮಿಥುನ ರಾಶಿ ಬೆಳಗ್ಗೆ 6:05 ರಾತ್ರಿ ಅಂದರೆ ಬೆಳಗಿನ ಜಾವ 5:41 ಆ ನಂತರ ರಾಶಿ ಚೇಂಜ್ ಆಗುತ್ತದೆ, ಕರ್ಕಾಟಕ ರಾಶಿ. ಇದರಲ್ಲಿ ಆರುದ್ರ ನಕ್ಷತ್ರದ 4ನೇ ಪಾದ 6:05 ಬೆಳಗ್ಗೆಯಿಂದ 10:59 ಆ ನಂತರ ಸಂಜೆ 5:11 ಪುನರ್ವಸು ನಕ್ಷತ್ರ 1ನೇ ಪಾದ. ಅಂದರೆ 10:59 ಆರುದ್ರ ನಕ್ಷತ್ರವೇ ಮುಗಿಯುತ್ತದೆ. ಸಂಜೆ 5:11 ನಂತರ ಪುನರ್ವಸು ನಕ್ಷತ್ರ 2ನೇ ಪಾದ. ಇದು ರಾತ್ರಿ 11:26 11:26 ಮೇಲೆ ಬೆಳಗಿನ ಜಾವ 5:41 ಪುನರ್ವಸು ನಕ್ಷತ್ರ 3ನೇ ಪಾದ. ಅಂದರೆ ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿ ಅಲ್ಲಿಯವರೆಗೆ ಇರುತ್ತದೆ. ಆ ನಂತರ 4ನೇ ಪಾದ ಪ್ರಾರಂಭವಾಗುತ್ತದೆ, ಅದು ಕರ್ಕಾಟಕ ರಾಶಿ. ಹಂಗಾಗಿ ಇವತ್ತು 2 ರಾಶಿ 2 ನಕ್ಷತ್ರ ಪಾದಗಳಲ್ಲಿ ಭಿನ್ನವಿದೆ. ಇವತ್ತಿನ ಮಧ್ಯಾಹ್ನ 12:26. ಇವತ್ತಿನ ಅಭಿಜಿತ್ ಮುಹೂರ್ತ 12 ಗಂಟೆ, ಅಂದರೆ ಆ ಸಮಯದಲ್ಲಿ ಪ್ರಾರಂಭವಾಗಿ 12:51 ಇರುತ್ತದೆ. ವಿಜಯ ಮುಹೂರ್ತ 2:33 ಮಧ್ಯಾಹ್ನದಿಂದ 3:23 ಈ ರೀತಿಯಾದ ಈ ದಿನದಲ್ಲಿ ಬೇರೆ ಒಂದು ವಿಷಯ ನೋಡಬೇಕು ಅಂತಂದರೆ, 100% ಕೆಟ್ಟೋದು ಅಂತ ಕೊಟ್ಟಿರುವಂಥ ಸಮಯಗಳು ಅನಾನುಕೂಲವನ್ನು ಕೊಡುತ್ತದೆ. ಅದು ಅಲ್ಲದೆ ನಾವು ಫಸ್ಟ್ ಎಂದಿವೆ, ನಕ್ಷತ್ರ ಪುನರ್ವಸು ಪ್ರಾರಂಭ ಆದ ಮೇಲೆ, ಆರುದ್ರ ಮುಗಿದು ಪುನರ್ವಸು ಪ್ರಾರಂಭ ಆದ ಮೇಲೆ, ಅಂದರೆ ಹೆಚ್ಚು ಕಮ್ಮಿ 11 ಗಂಟೆಯಿಂದ ಶುಭವಿಲ್ಲ. ಆದ್ದರಿಂದ ಗಮನ ಕೊಡಿ. ಆಮೇಲೆ ಯಾವುದೇ ಕಾರ್ಯಗಳಾದರೂ ವೇಸ್ಟ್. ಎಮರ್ಜೆನ್ಸಿಗೆ ಮಾಡುವಂಥ, ಅಂದರೆ ಆಸ್ಪತ್ರೆ ಕಾರ್ಯಗಳು ಇಂಥದನ್ನು ಮಾಡಬಹುದು, ಬೇರೆ ಕಾರ್ಯಗಳಿಗಿಲ್ಲ. ಈ ರೀತಿಯಾದ ಈ ದಿನದಲ್ಲಿ ಇವತ್ತು ಕೆಲವು ವಿಷಯಗಳನ್ನ ನೋಡೋಣ. 100% ಕೆಟ್ಟೋದು ಮತ್ತು 100% ಒಳ್ಳೆಯದು ಅಂತ ನೋಡ್ಬಿಡೋಣ. ಇವಷ್ಟು ಫಸ್ಟ್ ವೃಶ್ಚಿಕ ರಾಶಿಗೆ
ಬೆಳಿಗ್ಗೆ 6:05ರಿಂದ ಬೆಳಗಿನ ಜಾವ 5:41ವರೆಗೂ ಚಂದ್ರಾಷ್ಟಮ. ಆಮೇಲೆ ಧನುಸು ರಾಶಿಗೆ ದೋಷ. ಇವತ್ತು ದಿನ ಪೂರ್ತಿ ವೃಶ್ಚಿಕ ರಾಶಿಗೆ ಇದರಲ್ಲಿ ಗಮನ ಕೊಡಿ. ಈ ರಾಶಿಯವರು ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳ ಒಟ್ಟು 3. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ ಒಟ್ಟು ಪಾದಗಳು 4, ಜ್ಯೇಷ್ಠ ನಕ್ಷತ್ರದ ಒಟ್ಟು 4 ಪಾದಗಳು. ಅದರಿಂದ ಇವತ್ತು 9 ಪಾದಗಳಿಗೆ ಈ ನಕ್ಷತ್ರಗಳಿಗೆ ದೋಷ ಉಂಟು. ಅವರೆಲ್ಲ ಸ್ವಲ್ಪ ಗಮನ, ಅದರಲ್ಲೂ 11 ಗಂಟೆ ಮೇಲೆ ಇನ್ನೂ ಸ್ವಲ್ಪ ಗಮನ ಕೊಡಿ. ಇವತ್ತು ಬೆಳಗ್ಗೆ 8:38ರಿಂದ 9:28ವರೆಗೂ ಪ್ರತಿಯೊಬ್ಬರೂ ಸರಿ ದುರ್ಮುಹೂರ್ತ ಸಮಯವಾಗಿರೋದ್ರಿಂದ ಗಮನ ಕೊಡಿ. ಬೆಳಗ್ಗೆ 9:10ರಿಂದ 10:59ವರೆಗೂ ಮೃತ್ಯು, 10:51ರಿಂದ 12:26ವರೆಗೂ ರಾಹುಕಾಲ. ಮೃತ್ಯು ಇನ್ನೂ 10:59ವರೆಗೂ ಇದೆ. ಅಷ್ಟರಲ್ಲಿ 10:51ಕ್ಕೆ ರಾಹುಕಾಲ ಪ್ರಾರಂಭವಾಗಿ 12:26ವರೆಗಿದೆ. ಮಧ್ಯಾಹ್ನ 12:51ರಿಂದ ಮಧ್ಯಾಹ್ನ 1:42ವರೆಗೂ ದುರ್ಮುಹೂರ್ತ, ಇದು ಅಶುಭ ಸಮಯ. ಮಧ್ಯಾಹ್ನ 3:36ರಿಂದ ಸಂಜೆ 5:11ವರೆಗೂ ಯಮಕಂಡ ಕಾಲ. ರಾತ್ರಿ 11:29ರಿಂದ ರಾತ್ರಿ 1:09ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲವಿದೆ. ರಾತ್ರಿ 3:16 ಅಂದರೆ ಲೇಟ್ ನೈಟ್ರಿಂದ ಬೆಳಗಿನ ಜಾವ 4:41ವರೆಗೂ ವಿಷಕಾಲ. ಈ ವಿಷಕಾಲ ಮುಗಿಯುವಷ್ಟರಲ್ಲಿ ಸ್ವಲ್ಪ ಮಾತ್ರನೇ ಗ್ಯಾಪ್ ಸಿಗ್ತದೆ ಒಳ್ಳೆ ಟೈಮಕ್ಕೆ. ಅಂದರೆ ಒಂದು 13 ನಿಮಿಷಗಳು. ಬೆಳಗಿನ ಜಾವ 4:54 ಮೇಲೆ 6:06 ಅಶುಭವಾಗಿದೆ. ಆದ್ದರಿಂದ ಇದೆಲ್ಲ ಅಶುಭ ಸಮಯಗಳು. ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮ್ ನೋಡ್ಕೊಳ್ಳಿ. ಇದು ಎಮರ್ಜೆನ್ಸಿಗೆ ಮಾತ್ರನೇ. ಆದರೆ 11 ಗಂಟೆವರೆಗೆ ಇರುವ ಮುಹೂರ್ತ ಶುಭವಾಗಿರುತ್ತೆ. ಅದರಲ್ಲಿ ಸಿಗೋದು ನಮಗೆ 6:05ರಿಂದ 8:36 ಮಾತ್ರನೇ. ಇಷ್ಟು ಮಾತ್ರನೇ ಶುಭ ಸಮಯ. ಮಿಕ್ಕಿದೆಲ್ಲ ಎಮರ್ಜೆನ್ಸಿ ಥರ. 12:28ರಿಂದ 12:49 ಇದು ಎಮರ್ಜೆನ್ಸಿಗೆ. ಮಧ್ಯಾಹ್ನ 1:44ರಿಂದ 3:34 ಇದು ಎಮರ್ಜೆನ್ಸಿಗೆ. ಸಂಜೆ 5:13ರಿಂದ ರಾತ್ರಿ 11:27 ಇದು ಎಮರ್ಜೆನ್ಸಿಗೆ. ರಾತ್ರಿ 1:11ರಿಂದ 3:14 ರಾತ್ರಿವರೆಗೂ ಇದು ಎಮರ್ಜೆನ್ಸಿ ಸಮಯಕ್ಕೆ ಉಪಯೋಗ ಆಗುತ್ತೆ. ಬೆಳಗಿನ ಜಾವ 4:43ರಿಂದ 4:52 ಇಷ್ಟೇ ಸಮಯವಿದೆ. ಯಾಕೆಂತಂದರೆ ಬರೀ 9 ನಿಮಿಷಗಳು. ಇಷ್ಟು ಮಾತ್ರ ಶುಭವಾಗಿರೋದರಿಂದ ಇವತ್ತಿನ ದಿನ ಪ್ರಕಾರ ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ನೋಡಿಕೊಂಡು ಹುಷಾರಾಗಿ. ಹಣದ ವಿಷಯ, ಬಂಡವಾಳ ಹಾಕುವಂಥದ್ದು, ಶೂರಿಟಿ ಕೊಡುವಂಥದ್ದು, ಇಂಥದನ್ನೆಲ್ಲ ಇವತ್ತು ಬೇಡ. ಅದರಲ್ಲೂ 11 ಗಂಟೆ ಮೇಲೆ ಬೇಡ. ಗಮನ ಕೊಟ್ಟರೆ ಖಂಡಿತವಾಗಿ ಸಾಧಿಸಬಹುದು, ಇಲ್ಲವಾದರೆ ನಷ್ಟವಾಗುತ್ತದೆ. ಹತ್ರ ಅಮಾವಾಸ್ಯೆ ಬರುತ್ತದೆ. ನಾವು ಮೊನ್ನೆನೇ ಈ ಘಟನೆಗಳು ಆಗೋಕ್ಕೂ ಮುಂಚೆನೇ ಹೇಳಿದ್ವಿ ಈ ಅಮಾವಾಸ್ಯೆ ಎಫೆಕ್ಟ್ ಕೊಡುತ್ತದೆ ಅಂತ. ಅದು ಅಲ್ಲಲ್ಲಿ ಭೂಮಿ ಕುಸಿದು ಹೋಗೋದು, ತೊಂದರೆ ಬರೋದೆಲ್ಲ ಇತ್ತು. ಅನುಭವಿಸಿದ್ದಾರೆ. ಆದ್ದರಿಂದ ಈ ವಿಷಯದಲ್ಲೂ ಕೂಡ ಇವತ್ತು ಎಚ್ಚರವಾಗಿದೆ. ಇವತ್ತಿನ ದಿನ 11 ಗಂಟೆ ಮೇಲೆ ಚೆನ್ನಾಗಿಲ್ಲದೇ ಇರೋದರಿಂದ ಯಾರೇ ಆಗಲಿ, ಯಾರ ನಕ್ಷತ್ರವಾಗಲಿ, ರಾಶಿಗಳಾಗಲಿ, ನಿಮ್ಮ ಪ್ರಯತ್ನಗಳು ಗಮನ ತಗೊಂಡ್ರೆ ಖಂಡಿತವಾಗಿ ತಪ್ಪಿಸ್ಕೋಬೋದು. ಹಾಗಾಗಿ ಇವತ್ತು ತಾರಾಬಲ, ಚಂದ್ರಬಲ ನಿಮಗೆ ಉಪಯೋಗ ಆಗೋದಿಲ್ಲ. ಖಂಡಿತ ಗಮನ ಕೊಡಿ. ಮುಂದಿನ ಸಂಚಿಕೆ ನೋಡೋಣ. ನಮಸ್ಕಾರ.